ನಾನು ಯೂಸ್ ಮಾಡ್ತಾ ಇರೋಂಥ ನೀರಿಂದ ಏನಾದರೂ ನನ್ನ ಕೂದಲು ಉದುರುತ್ತಾ ಇರ್ಬೋದಾ? ಮೋಸ್ಟ್ಲಿ ನಾನು ಶಾಂಪು ಸರಿಯಾಗಿರೋದನ್ನು ಯೂಸ್ ಮಾಡ್ತಾ ಇಲ್ಲ ಅನಿಸುತ್ತೆ, ಅದಕ್ಕೆ ನನ್ನ ಕೂದಲು ಉದುರುತ್ತಾ ಇದೆ. ಮತ್ತೇನು ಮಾಡಿದ್ರೆ ನನ್ನ ಕೂದಲು ಉದುರೋದನ್ನು ಕಡಿಮೆ ಮಾಡ್ಕೋಬೋದು? ಈ ರೀತಿ ಯೋಚನೆ ಮಾಡಿ ಮಾಡಿ ಅರ್ಧ ನಮ್ಮ ಕೂದಲು ಉದುರೋದು ಜಾಸ್ತಿ ಆಗ್ತಾ ಇದೆ. ಎಸ್, ಇದು ನಿಜ. ಸೊ ನಮ್ಮ ತಲೆನಲ್ಲಿ ಯೋಚನೆಗಳು ಜಾಸ್ತಿ ಆದಷ್ಟು, ನಮಗೆ ಸ್ಟ್ರೆಸ್ ಜಾಸ್ತಿ ಆದಷ್ಟು ನಮ್ಮ ಕೂದಲು ಉದುರೋದು ಕೂಡ ಜಾಸ್ತಿ ಆಗುತ್ತೆ. ಇವತ್ತು ನಮ್ಮ ತಲೆನಲ್ಲಿರುವಂಥ ಆ ಯೋಚನೆನ ತುಂಬಾ ಈಸಿಯಾಗಿ ತೆಗೆದುಹಾಕುವಂಥ ಒಂದು ಸಿಂಪಲ್ ಮೆಥಡ್ ಹೇಳ್ತೀನಿ. ಬಾತ್ರೂಮಲ್ಲಿ, ಬಾಚಣಿಕೆಯಲ್ಲಿ, ತಲೆ ದಿಂಬಿನ ಮೇಲೆ ಎಲ್ಲಂದ್ರೆ ಅಲ್ಲೇ ಕೂದಲು. ಕೆಲವೊಂದು ಸರಿ ಶಾಂಪು ಮಾಡೋದಕ್ಕೂ ಭಯ ಆಗುತ್ತೆ ಅಲ್ವಾ? ಸೊ ಹೇರ್ ಫಾಲ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ಮೊದಲು ನಮ್ಮ ಆಹಾರ ಪದ್ಧತಿನ ಸರಿ ಮಾಡ್ಕೊಳ್ಳೋದು, ಅಂದರೆ ಹೆಲ್ದಿ ಆಗಿರೋದನ್ನ ತಿನ್ನೋದು. ಪ್ರೋಟೀನ್ ರಿಚ್ ಇರುವಂಥ ಆಹಾರ ಸೇವಿಸಬೇಕು. ಹಾಗೆ ಹಣ್ಣು, ತರಕಾರಿ, ಸೊಪ್ಪು ಇಂಥದ್ನೆಲ್ಲ ನಮ್ಮ ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಇದ್ರ ಜೊತೆಗೆ ನಟ್ಸ್ ಕೂಡ ತುಂಬಾ ಮುಖ್ಯ. ಸೊ ಇದ್ರ ಜೊತೆ ಕೆಮಿಕಲ್ ಬೇಸ್ಡ್ ಶಾಂಪೂ ಬದಲು ಮೈಲ್ಡ್ ಆಗಿರುವಂಥದ್ದು ಅಥವಾ ಆಮ್ಲರೀಟ ಶೀಗೆಕಾಯಿ ಪೌಡರ್ ಅಥವಾ ಶಾಂಪು ಸಿಗುತ್ತೆ, ಅದನ್ನ ಯೂಸ್ ಮಾಡಿ. ಇದು ಯಾವುದು ಬೇಡ ಅಂದ್ರೆ ಬೇಬಿ ಶಾಂಪೂನ ಯೂಸ್ ಮಾಡಿ, ಅದು ಸ್ವಲ್ಪ ಮಟ್ಟಿಗೆ ಸೇಫ್. ನೆಕ್ಸ್ಟ್ 7 ರಿಂದ 8 ಗಂಟೆವರೆಗೂ ಕಣ್ ತುಂಬಾ ನಿದ್ದೆ ಮಾಡಬೇಕು. ಸೊ ಇದೆಲ್ಲದನ್ನು ಮಾಡಿ ನೀವು DIYs ನ ಯೂಸ್ ಮಾಡಿದ್ರಿ ಅಂದ್ರೆ ಡೆಫಿನೆಟ್ ಆಗಿ ನಿಮಗೆ 100ಗೆ 100% ರಿಸಲ್ಟ್ ಸಿಗುತ್ತೆ. ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಮೈಲ್ಡ್ ಶಾಂಪೂ ಜೊತೆ ಜಸ್ಟ್ ಈ 3 ಇಂಗ್ರೀಡಿಯೆಂಟ್ಸ್ ಗಳನ್ನ ಮಿಕ್ಸ್ ಮಾಡಿ ಕ್ರಿಯೇಟ್ ಮಾಡುವಂತ ಈ ರೆಮಿಡಿ ನಮ್ಮ ಹೇರ್ ಫಾಲ್ ಅನ್ನ ಆಟೋಮೆಟಿಕ್ ಆಗಿ ಕಡಿಮೆ ಮಾಡುತ್ತೆ. ಇದಕ್ಕೆ 2 ಚಮಚದಷ್ಟು ಮೆಂತೆ ಕಾಳನ್ನ ನಾವು ಹೇರ್ ವಾಶ್ ಮಾಡೋದಕ್ಕೂ ಒಂದಿನ ಮುಂಚೆನೆ ನೆನೆಸಿಡಬೇಕು. ಬೆಳಿಗ್ಗೆ ಎದ್ದು ಇದನ್ನ ಒಂದು ಪ್ಯಾನಲ್ ಹಾಕೊಂಡು ಇದ್ರ ಜೊತೆ ಸ್ವಲ್ಪ ಈರುಳ್ಳಿ ಸಿಪ್ಪೆ ಹಾಗೆ ಕರಿಬೇವನ್ನ ಹಾಕಿ 2 ಲೋಟ ನೀರನ್ನ ಹಾಕಿ 1 ಲೋಟ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಕುದ್ದಿರೋಂಥ ನೀರು ಪೂರ್ತಿ ತಣ್ಣಗಾದ್ಮೇಲೆ ಅರ್ಧನ ಈ ರೀತಿ ಸ್ಪ್ರೇ ಬಾಟಲಲ್ಲಿ, ಹಾಗೆ ಉಳಿದಿರೋ ಅರ್ಧಕ್ಕೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಶಾಂಪೂನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಿಂದ ಹೇರ್ ವಾಶ್ ಮಾಡಬೇಕು. ಇದು ಹಸಿ ಇರುವಾಗಲೇ ಈ ಸ್ಪ್ರೇನ ನೀಟಾಗಿ ಸ್ಕಾಲ್ಪಿಂದ ಹಿಡಿದು ಹೇರ್ ಲೆಂತ್ವರೆಗೂ ಕೂಡ ಅಪ್ಲೈ ಮಾಡ್ಕೋಬೇಕು.